ಈ ಹೊಸ ಬಿಲ್ಡಿಂಗು ಆಗ್ತೈತೆ ಯಾರ್ದು ಅಂಬೋದು ಗೊತ್ತಿಲ್ಲ. ಎಷ್ಟೊಂದು ಮಳಿಗೆಗಳು ಕಟ್ಟಿದ್ದಾರೆ, ಮೇಲೆಲ್ಲ ಚೆನ್ನಾಗಿ ಕಟ್ಟವ್ರೆ, ಒಳ್ಳೆ ಸಕ್ಕತ್ತ ಕಟ್ಟವ್ರೆ ಬಿಲ್ಡಿಂಗು. ಯಾರ್ದು ಅಂತ ಇನ್ನೂವರೆಗೂ ಗೊತ್ತಾಗಿಲ್ಲ. ಯಾರ್ದು ಅಂತ ತಿಳ್ಕೊಂಬನ ಅಂತ ಅಂದರೆ ಅದು ಯಾರು ಓನರು ಅನ್ನೋದೇ ಗೊತ್ತಾಗಲಿಲ್ಲ. ಏನು ಮಾಡ್ತಾರೋ ಏನೋ ಅನಿಸುತ್ತೆ. ಯಾರಾದರೂ ಮತ್ತೆ ಹೋಲ್ಸೇಲ್ ಗಿಲ್ಸೇಲ್ ಏನಾದರೂ ಸ್ಟಾರ್ಟ್ ಮಾಡಿಬಿಟ್ಟವ್ರಾ ಅಂತ ಯಾರಾದರೂ ಹಾಕ್ಬಿಟ್ರೆ ಮಾತ್ರ ನನಗೆ ವ್ಯಾಪಾರ ಡೌನ್ ಆಗಿಬಿಡುತ್ತೆ. ಮೊದಲಿಂದಲೂ ಸಖತ್ತ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ಯಾವುದೋ ಅಂಗಡಿಗಳು ಆಗೋದಕ್ಕೆ ನಾನು ಬಿಟ್ಟಿಲ್ಲ. ಆಗಲ್ಲ ಅಂತೇಳಿ ಎತ್ತಿಸ್ಬಿಟ್ಟಿದ್ದೀನಿ. ಇಲ್ಲಿ ಏನು ಮಾಡ್ತಾರೋ ಏನೋ. ದೊಡ್ಡ ಒಂದು ಬಿಲ್ಡಿಂಗ್ ಆಗ್ತಾಯಿತ್ತು, ಹೊಸ ಬಿಲ್ಡಿಂಗು. ಯಾವುದು ಅಂತ ಗೊತ್ತಿಲ್ಲ, ಇನ್ನೇನೆಲ್ಲ ಆಗೈತಪ್ಪ. ಪೇಂಟ್ ಗಿಂಟ್ ಎಲ್ಲ ಶುರು ಮಾಡ್ತಾ ಇದ್ದಾರೆ. ಏನು ಆದಷ್ಟು ಬೇಗ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡಿ ತಿಳ್ಕೋಬೇಕು, ಓನರ್ಗೆ ಹೇಳ್ಬೇಕು. ಹೋಲ್ಸೇಲ್ ಅಂಗಡಿ ಮಾಡೋರಿಗೆ ಮಾತ್ರ ಕೊಡಬೇಡಿ ಅಂತ. ಇದು ಯಾರು ಬಿಲ್ಡಿಂಗ್ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಯಾರ್ದು ಅಂತ ಗೊತ್ತೇ ಆಗಿಲ್ಲ. ಯಾರ್ದು ಏನೋ ಬಿಡು ಹೋಗ್ಲಿ. ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಓಪನಿಂಗ್ ಬಂದಾಗಾದ್ರೂ ಗೊತ್ತಾಗುತ್ತೆ. ಯಾರೋ ಬೇರೆ ಕಡೆ ಇರ್ತಾರೆ, ಗೊತ್ತಿರಲ್ಲ. ಅವರೆಲ್ಲನ ಹೆಂಗೋ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ದುಡ್ಡಿಂದೆಲ್ಲ ಚೆನ್ನಾಗೇ ಇರುತ್ತೆ, ಅನುಕೂಲ. ಚೆನ್ನಾಗಿ ಒಳ್ಳೊಳ್ಳೆ ಬಿಲ್ಡಿಂಗ್ಗಳೆಲ್ಲ ಕಟ್ಟಿ ಬಾಡಿಗೆಗಳೆಲ್ಲ ಬಿಡ್ತಾರೆ. ಓನರ್ಗೆ ಹೇಳ್ಬೇಕು, ಹೋಲ್ಸೇಲ್ ಅಂಗಡಿ ಮಾಡೋರಿಗೆ ಮಾತ್ರ ನೀವು ಕೊಡಬೇಡಿ. ಬೇರೆ ಇನ್ನೇನಾದರೂ ಬೇರೆ ಒಟ್ಟಿನಲ್ಲಿ ರೇಷನ್ ದಿನಸಿ ಹೋಲ್ಸೇಲ್ ಮಾಡೋರಿಗೆ ಮಾತ್ರ ಕೊಡಬೇಡಿ, ಬೇರೆ ಇನ್ನೇನಾದರೂ ಮಾಡಲಿ ಅಂತ ಹೇಳ್ತೀನಿ. ಅದೊಂದು ಭಯ ಶುರುವಾಗ್ತೈತೆ ನನಗೆ. ಎಲ್ಲಿ ಹೋಲ್ಸೇಲ್ ಅಂಗಡಿ ಏನಾದರೂ ಮಾಡಿಬಿಡ್ತಾರೋ ಅಂತ ಹೇಳಿ. ಯಾಕಂದರೆ ಒಬ್ರಿಗೆ ಯಾರಿಗಾದ್ರೂ ಸ್ವಲ್ಪ ಚೆನ್ನಾಗಿ ಆಗ್ತೈತೆ ಅಂದರೆ ನಾನು ಅದನ್ನೇ ಮಾಡಬೇಕು ಅನ್ನೋವಂಥದ್ದು ಬುದ್ಧಿ ಇವಾಗಿನ ಜನಕ್ಕೆ. ಯಾರಾದರೂ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದ್ದಾರೆ, ಉದ್ಧಾರ ಆಗ್ತಾಯಿದ್ದಾರೆ ಅಂತಂದರೆ ನಾನು ಮಾಡ್ಬೋದಲ್ಲ, ನಾನು ಹಾಕ್ಬೋದಲ್ಲ ಅಂತ ಅನಿಸುತ್ತೆ. ಯಾರಾದರೂ ಒಂದು ಅಂಗಡಿ ಮಾಡಿ ಉದ್ಧಾರ ಆಗಿದ್ದಾರೆ ಅಂತಂದರೆ ನಾವು ಹಂಗೆ ಮಾಡ್ಬೋದು ಅಂತ ಅನ್ನಿಸ್ತಾ ಇರುತ್ತೆ ಜನಕ್ಕೆಲ್ಲನ. ಅದಕ್ಕೆ ಓನರ್ಗೆ ಹೇಳಬೇಕು. ಓನರ್ ಯಾರಂತ ತಿಳ್ಕೊಂಡು ಇವತ್ತು ಓನರ್ಗೆ ಹೇಳ್ತೀನಿ. ನಮ್ಮ ಶರಣನ್ಗೆ ಗೊತ್ತಿಲ್ಲ. ಇದು ನನ್ನದೇ ಬಿಲ್ಡಿಂಗು, ನಾನೇ ಕಟ್ಟಿಸ್ತಾ ಇರೋದಂತ ಯಾವುದೇ ಕಾರಣಕ್ಕೂ ಇನ್ನೂವರೆಗೂ ಗೊತ್ತಿಲ್ಲ. ಯಾಕಂದರೆ ನಮ್ಮವ್ರಿಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದು ಬೇಡ ಆಗೋವರೆಗೂ ಅಂತ ನಾನು ಒಬ್ಬರ ಹತ್ರನೂ ಹೇಳಿರಲಿಲ್ಲ. ಇದನ್ನ ಸೈಟ್ ನಾನೇ ತೊಗೊಬಿಟ್ಟು ನಾನಿಲ್ಲಿ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀನಿ. ಇವಾಗ ನಮ್ಮದೇ ಬಿಲ್ಡಿಂಗ್ ಆಗಿರೋದ್ರಿಂದ ಸೂಪರ್ ಮಾರ್ಕೆಟ್ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಅನುಕೂಲ ಆಗುತ್ತೆ. ಒಳ್ಳೆ ಏರಿಯಾದಲ್ಲೈತೆ, ಇಲ್ಲಿ ಅನುಕೂಲ ಆಗುತ್ತೆ. ನಮ್ಮದೇ ಬಿಲ್ಡಿಂಗ್ ಅಂತ ನಾನು ಯಾವುದೇ ಕಾರಣಕ್ಕೂ ಇನ್ನೂವರೆಗೂ ಹೇಳಿಲ್ಲ. ಯಾಕಂತ ನಾವೇನಾದರೂ ಹೇಳ್ಕೊಂಡ್ರೆ ಆ ಕೆಲಸಗಳು ಆಗಲ್ಲ. ಅದಕ್ಕೆ ನಾವು ಮಾಡೋವರೆಗೂ, ನಮ್ಮ ಕೆಲಸ ಸಕ್ಸಸ್ ಆಗೋವರೆಗೂ ಒಬ್ಬರ ಹತ್ರನೂ ನಮ್ಮ ಗುಟ್ಟು ಅನ್ನೋದು ಬಿಟ್ಕೊಡ್ಬಾರ್ದು. ಅದಕ್ಕೆ ನಾನು ಹೇಳಿಲ್ಲ ಇವ್ರ ಹತ್ರ. ನೋಡ್ದಮ್ಮ ನಿಂತ್ಕೊಂಡು ನಮ್ಮ ಬಿಲ್ಡಿಂಗ ಹೆಂಗೆ ನೋಡ್ಕೊಂಡು ಹೋಯ್ತು ಮಾಮ. ಅಪ್ಪ ನಿನ್ಕೊಂಡು ನೋಡ್ಕೊಂಡು ಹೋಗ್ತಾನೆ ನಮ್ಮ ಶರಣ. ಇದು ನನ್ನದೇ ಬಿಲ್ಡಿಂಗ್ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಚೈತ್ರನಿಗೂ ಗೊತ್ತಿಲ್ಲ. ನಾವೇ ಈ ಸೈಟ್ ತೊಗೊಂಡಿದ್ದೀವಿ, ಈ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ. ನಾನವಾಗ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತೇಳಿ ಸೈಟಿಗೆ ಬಂಡವಾಳ ಹಾಕಿ, ಜಾಸ್ತಿ ಆಯಿತು ಸೈಟ್ ಇದೆಲ್ಲನ, ಯಾಕಂದರೆ ಸ್ವಲ್ಪ ಒಳ್ಳೆ ಪ್ಲೇಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಯಿತು ಸೈಟು, ರೇಟು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಕೊಟ್ಟು ತಗೊಂಡೆ. ಇವತ್ತು ತಗೊಂಡಿದ್ಕೂ ಅನುಕೂಲ ಆಯಿತು ಬಿಡು. ನಾವು ಮಾಡಿಲ್ಲ ಅಂತಂದ್ರೆ ಬಾಡಿಗೆಗೆ ಬಿಟ್ರು ಅಂಗಡಿ ಬಾಡಿಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಯಾಕಮ್ಮ ನೀನು ಹೇಳಲಿಲ್ಲ? ಆ ಮಾಮರ ಹತ್ರ ಆಗಿರ್ಬೋದು, ಯಾರ ಹತ್ರನೂ ಹೇಳಲಿಲ್ವಲ್ಲ? ಇಲ್ಲಿ ಸೈಡ್ ತೊಗೊಂಡು ಹಿಂಗೆ ಅಂಗಡಿ ರೂಮ್ ಕಟ್ಟಿಸ್ತಾರೋ ವಿಷಯನ ನೀನು ಯಾರ ಹತ್ರನೂ ಹೇಳಲಿಲ್ವಲ್ಲ? ಯಾಕಮ್ಮ ನನಗೆ ಮುಚ್ಚಿಟ್ಬಿಟ್ಟಿದ್ಯಾ ನೀನು? ಒಬ್ರಿಗೂ ಗೊತ್ತಿಲ್ಲ, ಇವ್ರಿಗೆ ಸಮೇತ ಗೊತ್ತಿಲ್ಲ ಇಲ್ಲಿ ಬರ್ತಾ ಇರೋದು, ನಾವು ಹೋಗ್ತಾ ಇರೋದು, ನೋಡ್ತಾ ಇರೋದು ಏನೂ ಗೊತ್ತಿಲ್ವಾ? ಇಲ್ಲೇ ಐತೆ ಅವ್ರ ಅಂಗಡಿ, ಎದುರಿಗೆ ಕಾಣಿಸುತ್ತೆ ಅಂದಮೇಲೆ ಗೊತ್ತಾಗುತ್ತೋ ಇಲ್ವೋ? ಇಲ್ಲಿ ನಿಂತ್ಕೊಂಡ್ರೆ ಕಾಣಲ್ಲ, ನಮ್ಮ ಅಂಗಡಿ ಮುಂದೆ ನಿಂತ್ಕೊಂಡ್ರೆ ಅವರಿಗೆ ಕಾಣಿಸುತ್ತೆ. ನಾನು ಬಂದರೆ ಹೆಂಗೆ ಮಾಡ್ತಿದ್ದೆ, ಆ ಕಡೆ ಇನ್ನೊಂದೈತೆ, ಆ ಕಡೆಯಿಂದ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಅರ್ಶಣ ಇದ್ದರೆ ಅಂಗಡಿಲಿ ಅವನು ನೋಡ್ತಾನೆ ಇರಲಿಲ್ಲ. ಅವನ ಈ ಕಡೆ ತಿರುಗಿ ಯಾರೋ ಬರ್ತಾರೆ ಅಂತೇಳಿ ಸುಮ್ಮನಾಗ್ಬಿಡ್ತಿದ್ದ ಅವನು. ಇಲ್ಲ ನಾವೆಲ್ಲ ನೋಡ್ತಿದ್ವಿ. ಒಟ್ಟಿನಲ್ಲಿ ನಾನು ನಿಮ್ಮಪ್ಪ ಬಂದು ಏನೇನು ಕೆಲಸ ಆಗೈತೆ ಏನು ಎಲ್ಲ ನೋಡ್ತಿದ್ವಿ. ಒಂದು ಸ್ವಲ್ಪನೂ ಒಂದು ಪಿನ್ನು ಪಾಯಿಂಟನು ಇದನ್ನು ನಾನು ಕಟ್ಟಿಸ್ತಾ ಇರೋದು ನನ್ನ ಬಿಲ್ಡಿಂಗ್ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಅರ್ಶನಿಗೆ ಗೊತ್ತಿಲ್ಲ. ಯಾಕೊತ್ತಾ, ನಮ್ಮವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಮಾಡೋ ಅಂಥ ಕೆಲಸದ ಬಗ್ಗೆ ಸ್ವಲ್ಪನೂ ಗುಟ್ಟು ಅನ್ನೋದು ಬಿಟ್ಕೊಡ್ಬಾರ್ದು. ಈಗ ನಾನು ಏನಾದರೂ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊ, ಇದನ್ನೇನಾದರೂ ನಾನು ಮಾಡ್ತಾ ಇದ್ದೀನಿ ಎಂಬುದು ನಮ್ಮ ವರ್ಷನಿಗೆ ಗೊತ್ತಾಗ್ಬಿಟ್ಟಿದ್ರೆ ಇದನ್ನು ಇದನ್ನು ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅವನು. ಇಲ್ಲೇನು ವ್ಯಾಪಾರ ಆಗಲ್ಲ, ಇಲ್ಲೇನು ಅಂಗಡಿ ಮಾಡಬೇಡ, ಹಾಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಬಿಡೋನು ಎಲ್ಲರಿಗೂ. ಅದಕ್ಕೆ ನಾನು ಇದು ನನ್ನದೇ ಬಿಲ್ಡಿಂಗ್ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಚೈತ್ರ ಅತ್ತಿಗೆನಿಗಾಗಲಿ, ನಮ್ಮ ಅರ್ಶಣ್ಣನಿಗಾಗಲಿ, ಇವ್ರದ್ದು, ಯಾಕಂದರೆ ಇವ್ರದ್ದು ಅಂಗಡಿ ಇಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ ಅಂತ ನಾನು ಹೇಳಿಲ್ಲ. ನಮ್ಮದೇ ಬಿಲ್ಡಿಂಗ್ ಅಂತ ಅವ್ರಿಗೆ ಸ್ವಲ್ಪನೂ ಗೊತ್ತಿಲ್ಲ. ಗೊತ್ತಾದಾಗ ಶಾಕ್ ಆದಂಗೆ ಆಗುತ್ತಿದೆ, ಏನಪ್ಪ ಸಂಗೀತ ಯಾರಿಗೂ ಹೇಳ್ದಂಗೆ ಹಿಂಗೆ ಮಾಡಿಬಿಟ್ಟವಳೆ ಅಂತ ಹೇಳಿ. ಬಿಡು ಹೋಗ್ಲಿ, ಯಾರಿಗೆ ಗೊತ್ತಾಗಿ ಏನಾಗೋದೇನೈತೆ, ನಮಗೆ ಅನುಕೂಲ ಮಾಡ್ಕೋಬೇಕಷ್ಟೆ. ಯಾರಿಗೋ ಗೊತ್ತಾಗಲಿ, ಯಾರಿಗೋ ತಿಳ್ಕೊಂಬ್ಲಿ ಅಂತ ಮಾಡಬಾರ್ದು.
ಅಮ್ಮ ನಮ್ಮ ಅನುಕೂಲ ನಾವು ನೋಡ್ಕೋಬೇಕು, ನಮಗೆ ಒಳ್ಳೇದಾಗದು ನೋಡ್ಕೋಬೇಕು ಅಷ್ಟೇ. ಯಾರಿಗೋ ಮೆಚ್ಚಕ್ಕಾಗಿ ಯಾರಿಗೋ ತೋರ್ಸೋಕ್ಕಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಹೆಂಗೋ ನೋಡು, ನೀವು ಯಾರಿಗೂ ಹೇಳ್ದಂಗೆ ಮಾಡೋದಕ್ಕೆ ಇವಾಗ ಸಕ್ಸಸ್ ಆಯಿತು. ಯಾರಿಗಾದ್ರೂ ಹೇಳಿದ್ರೆ ಸಕ್ಸಸ್ ಆಗ್ತಾ ಇರಲಿಲ್ಲ. ಇದೊಂದು ವಿಷಯ ಅಂತಲ್ಲ ಪಾಪ, ಯಾವುದೊಂದು ವಿಷಯದಾಗೆ ಆಗ್ಲಿ ನೀನು, ನಾವು ಮಾಡೋದಕ್ಕಿಂತ ಮುಂಚೆ ಯಾರಿಗೂ ನಮ್ಮ ಗುಟ್ಟು ಅನ್ನೋದು ಬಿಟ್ಕೊಡ್ಬಾರ್ದು. ಬಿಟ್ಕೊಟ್ಬಿಟ್ರೆ ಹೆಂಗಾಗುತ್ತೆ ಗೊತ್ತಾ, ನಾವು ಮಾಡೋ ಕೆಲಸಕ್ಕೆ ಯಾವುದಾದ್ರೂ ಒಂದು ಅಡ್ಡಿ ಆಗ್ಬಿಡುತ್ತೆ. ಸರಿನಾ? ಅದಕ್ಕೇನೆ ನಾವು ಯಾವತ್ತು ಸಕ್ಸಸ್ ಅನ್ನೋದು ಕಾಣೋವರೆಗೂ, ನಮ್ಮ ಗುರಿ ನಾವು ತಲುಪೋವರೆಗೂ ಅದನ್ನ ಯಾರ ಹತ್ರನೂ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು, ಯಾರಿಗೂ ಹೇಳೋಕೆ ಹೋಗ್ಬಾರ್ದು. ಅದು ಭಾಳ ಕಷ್ಟ ಆಗ್ಬಿಡುತ್ತೆ. ನಾವು ಮುಂಚೆಗೆ ಹೇಳ್ಕೊಬಿಟ್ರೆ ಆಗಂಥ ಕೆಲಸನೂ ಆಗ್ದಿಲ್ದಂಗೆ ಮಾಡ್ತಾರೆ. ಮತ್ತು ಕೆಟ್ಟ ದೃಷ್ಟಿ ಅನ್ನೋದು ಬಿಡುತ್ತೆ. ನಂದೇ ಅನ್ನೋದು ಗೊತ್ತಾಗಿದ್ರೆ ನಮ್ಮ ಚೈತ್ರ ಅದಕ್ಕೆ ಸಂಗೀತ ಇಂಥ ಬಿಲ್ಡಿಂಗ್ ಕಟ್ತಾಳ, ಸಂಗೀತ ಇಲ್ಲಿ ತಗೊಂಡವಳ ಅಂತ ಅಂದಂದು ನಮ್ಗೆ ಆ ಕೆಲಸಗಳೆಲ್ಲ ಆಗ್ದಂಗೆ ಮಾಡಿಬಿಡೋರು. ಅದಕ್ಕೇ ಒಬ್ರಿಗೂ ಹೇಳ್ದಂಗೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಕೆಲಸಗಳು ಸಾಗ್ಬಿಡ್ತು, ಎಷ್ಟು ಬೇಗ ನಮ್ಮ ಬಿಲ್ಡಿಂಗ್ ಅನ್ನೋದು ಎದ್ಬಿಡ್ತು, ಎಷ್ಟು ಬೇಗ ಆಗ್ಬಿಡ್ತು ಎಲ್ಲ ಕೆಲಸಗಳು. ಅದಕ್ಕೇ ಈ ಥರ ಮಾಡಿದ್ದು. ಸರಿ ಆಯ್ತಮ್ಮ, ಒಳ್ಳೇದಾಗಲಿ. ಹೆಂಗೋ ನಿನ್ನ ಬುದ್ಧಿ ನಾನು ಕಲಿಬೇಕು, ನಮ್ಮ ಅಮ್ಮನ ಬುದ್ಧಿ ಯಾವ ಥರ ಐತೆ ಆ ಥರ ಕಲಿಬೇಕು ಅನ್ನೋದು ನನ್ನ ಆಸೆ. ಇವಾಗ ನೀನು ಹೇಳ್ತಾ ಇರೋದು ನೋಡಿ ನನಗೂ ಹಂಗೆ ಅನ್ನಿಸ್ತೈತೆ. ಯಾರ ಹತ್ರನೂ ಹೇಳಲ್ಲಮ್ಮ, ನಾನು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಾನು ಯಾರ ಹತ್ರನೂ ಹೇಳ್ಕೊಳಲ್ಲ. ಹೇಳ್ಕೊಂಡ್ರೆ ಏನು ಬರಂಗೈತೆ ಪಾಪ, ಆದಮೇಲೆ ತಾನಾಗಿ ತಾನು ಗೊತ್ತಾಗುತ್ತೆ. ಇವಾಗ ನಾನು ಮುಂಚೆಗೆ ನಾನು ಬಿಲ್ಡಿಂಗ್ ಕಟ್ತೀನಿ ಇಲ್ಲಿ ಅಂತೇಳಿ ನಮ್ಮ ಅರ್ಷಣ್ಣನ ಹತ್ರ ಯಾರ ಹತ್ರ ಇವ್ರ ಹತ್ರ ಎಲ್ಲ ಹೇಳ್ಕೊಂಡಿದ್ರೆ ಅದನ್ನೇನಾದ್ರೂ ಮಾಡಿ ಕಿತಾಪತಿ ಮಾಡವ್ರೆ, ಇಲ್ಲಿ ವ್ಯಾಪಾರ ಆಗಲ್ಲ, ಏನು ಕಟ್ತೀಯ, ಹಂಗೆ ಮಾಡು ಹಿಂಗೆ ಮಾಡು, ಒಟ್ಟಿನಲ್ಲಿ ಅದು ಕೆಲಸ ಸಕ್ಸಸ್ ಆಗೋದಕ್ಕೆ ಬಿಡೋದಿಲ್ಲ. ಅವರು ಹಿಂದಕ್ಕೆ ಎಳಿತಾ ಇರ್ತಾರೆ, ಕಾಲು ಎಳಿತಾ ಇರ್ತಾರೆ. ಅದಕ್ಕೇ ಅದು ಇವಾಗ ಆಗೈತೆ ನಮ್ಮ ಬಿಲ್ಡಿಂಗು. ಇವಾಗ ಅವ್ರಿಗೆ ಕಣ್ಣಿಗೆ ಕಾಣಿಸುತ್ತೆ, ನಾವು ಹೇಳ್ಕೊಳ್ಳೋದು ಬೇಡ, ಅವ್ರಿಗೆ ಕಾಣಿಸ್ಬೇಕು, ಅವ್ರಿಗೆ ಅರ್ಥ ಆಗಬೇಕು, ಅವರೇ ನೋಡಬೇಕು. ನಾವು ಹೇಳ್ಕೊಳಕ್ಕೆ ಹೋಗ್ಬಾರ್ದು ಯಾರಿಗೇ ಆಗಲಿ, ಅದು ಅವ್ರಿಗೆ ಕಣ್ಣಿಗೆ ಕಾಣಬೇಕು. ನಾವಿವತ್ತು ನೀನು ಹಂಗೆ ಏನೇ ಮಾಡು, ಮುಂದೆ ಯಾವ ಕೆಲಸನೇ ಮಾಡು, ನೀನು ಏನೇ ತಗೋಬೇಕು ಅಂಬೋದಿದ್ದು ಮನಸ್ಸಿನಾಗ ಇಟ್ಕೊಂಡಿರು. ಅದು ನಿನ್ನ ಗುರಿ ನಿನ್ನ ತಲುಪಿದಾಗ ಅದೇ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲ ಅವರೇ ನೋಡ್ತಾರೆ, ನಮ್ಮ ಸಾಧನೆ ಅನ್ನೋದು ಅವ್ರಿಗೆ ಕಾಣಿಸುತ್ತೆ. ನಾವು ಹೇಳ್ಕೊಳಕ್ಕೆ ಹೋಗ್ಬಾರ್ದು, ಅವರಿಗೆ ಕಾಣಿಸ್ಬೇಕು ನಮ್ಮ ಸಾಧನೆ ಅನ್ನೋದು. ಆಯ್ತಮ್ಮ, ಬನ್ನಿ ಈ ಕಡೆಯಿಂದ ನಡಿ. ಅಲ್ಲ ನಮ್ಮ ಅರ್ಷಣ ಅಂಗಡಿ ನಿಂದಿಗೆ ಅಲ್ಲಿ ನಿಂತ್ಕೊಬಿಟ್ರೆ ದಿಟ್ಟು ಕಾಣಿಸ್ಬಿಡುತ್ತೆ. ಅಲ್ಲೇ ದಿಟ್ಟು ಹೆಂಗೈತೋ ಹಂಗೆ ಕಾಣಿಸ್ಬಿಡುತ್ತೆ. ಅದಕ್ಕೆ ಈ ಕಡೆ ನಡಿ. ಇನ್ನೂವರೆಗೂ ಗೊತ್ತಿಲ್ಲ ನಮ್ಮ ಅರ್ಷಣ ನಾನು ಇಲ್ಲಿ ಬಿಲ್ಡಿಂಗ್ ಕಟ್ಟಿಸ್ತಾ ಇರೋದು. ಏನಪ್ಪ ಅಭ್ಯಾಸ ಆಗ್ಬಿಡ್ತಂಗಾದ್ರೆ ಅಂಗಡಿ ಹತ್ರ ಚೆನ್ನಾಗಿ ಅಭ್ಯಾಸ ಆಗೈತಲ್ಲ? ಹ್ಞೂನಣ್ಣ, ಚೆನ್ನಾಗಿ ಅಭ್ಯಾಸ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗೆ ಒಂಥರ ಚೆನ್ನಾಗಿ ಅನ್ನಿಸ್ತೈತೆ. ಕೆಲಸ ಮಾತ್ರ ನಾನು ಯಾವ ಕೆಲಸನೂ ಇಷ್ಟೊಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರಲಿಲ್ಲ ಕಣಣ್ಣ, ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಈ ಕೆಲಸ ಮಾತ್ರ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತಿ. ಮಾಡ್ಕೊಂಡು ಹೋಗ್ತೀನಿ ಬಿಡೋಣ. ಇನ್ನು ನಾನು ಆರಾಮಾಗೆ ನೀನು ಅಂಗಡಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಮ್ಮದು ಮುಂಚೆ ಇಲ್ಲಿ ಚಿಕ್ಕದಾಗಿತ್ತು. ನಾನು ಈ ಕಡೆ ರೂಮನ್ನು ತಗೊಬಿಟ್ಟು ಚೆನ್ನಾಗಿ ವ್ಯಾಪಾರ ಆಗೋದಲ್ಲ, ಇನ್ನೂ ಸ್ವಲ್ಪ ರೂಮ್ಗಳೆಲ್ಲ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡೆ. ಚೆನ್ನಾಗಾಯ್ತಲ್ಲ, ಚೆನ್ನಾಗೇ ಅನಿಸುತ್ತೆ. ಒಳ್ಳೆ ವ್ಯಾಪಾರ ಆಗುತ್ತಲ್ಲ, ಅದಕ್ಕೆ ನಾನು 2 ಅಂಗಡಿ ರೂಮನ್ನು ನಾನೇ ಮಾಡ್ಕೊಬಿಟ್ಟೆ. ಒಂದೈತಿದು ಮೊದಲು ಚಿಕ್ಕದಾಗಿ ಮಾಡ್ಕೊಂಡಿದ್ದೆ, ಆಮೇಲೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೆ. ಅದೆಲ್ಲ ಮನೆಯೆಲ್ಲ ರೆಡಿ ಮಾಡಿಸಿ ಸ್ವಲ್ಪ ದೊಡ್ಡದಾಗೆಲ್ಲ ಮಾಡ್ಕೊಬಿಟ್ಟೆ. ಹೇಳೋಣ, ಅಷ್ಟೊಂದು ರಶ್ ಇರುತ್ತೆ ಇಲ್ಲಿ. ಯಾವುದು ಇಂಥ ಅಂಗಡಿಗಳು ಯಾವುದು ಇಲ್ಲಲ್ಲ, ಚೆನ್ನಾಗಿ ಇದಾಗ್ಬಿಡುತ್ತೆ. ಚೆನ್ನಾಗಾಗುತ್ತೆ ಹೇಳೋಣ. ಮೊದಲಿಂದಲೂ ಅಷ್ಟೇ ಕಣ, ನಾನಿಲ್ಲಿ ಅಂಗಡಿ ನಾನು ಇಟ್ಟಾಗಿಂದ ನನಗೆ ಯಾವತ್ತೂ ಇಲ್ಲಿ ಜನ ಕಡಿಮೆ ಅಪ್ಪ ಅನ್ನೋದೇನಿಲ್ಲ, ಯಾವಾಗಲೂ ಇರುತ್ತೆ ಇಲ್ಲಿ. ಯಾಕಂದರೆ ಅಷ್ಟೊಂದು ಇಲ್ಲಿ ಯಾವುದು ಮಾಡಿದ್ರೂ ವರ್ಕೌಟ್ ಆಗಲ್ಲ. ನನ್ನ ಇದರಲ್ಲಿ ನನ್ನ ಅಂಗಡಿ ಬಿಟ್ಟರೆ ಇನ್ಯಾವುದು ವರ್ಕೌಟ್ ಆಗಲ್ಲ ಇಲ್ಲಿ. ಈ ಏರಿಯಾಕ್ಕೆ ನಾನೇ ರಾಜ ಇದ್ದಂಗೆ ಒಂಥರ. ನಾನೇ ರಾಜ ಹರ್ಷ ರಾಜ ಇದ್ದಂಗೆ. ಯಾವುದೋ ಒಂದು ಬಿಲ್ಡಿಂಗ್ ಹೊಸ್ದಾಗಿ ಆಗ್ತೈತಪ್ಪ, ಇದು ಯಾವುದು ಅಂತ ಗೊತ್ತಾಗಲಿಲ್ಲ. ಇಲ್ಲಿ ಏನಾದರೂ ಮಾಡಿಬಿಡ್ತಾರ ಅಂತ ನಾನು ಇಲ್ಲ ಇಲ್ಲಿ ಯಾರು ಏನೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡ್ತಾರೆ ಇಲ್ಲಿ ಏನಕ್ಕೆ ಮಾಡ್ತಾರೆ? ಮಾಡಲ್ಲ ಬಿಡು. ಮಾಡಿದ್ರೆ ಬೇರೆ ಇದೇನಾದರೂ ಮಾಡ್ತಾರೆ. ಇಲ್ಲಿ ಈ ಥರ ಅಂಗಡಿ ಯಾರು ಮಾಡೋದಿಲ್ಲ ಬಿಡು. ಇಲ್ಲೇ ನಾನೇ ದೊಡ್ಡದಾಗ ಒಂದು ಅಂಗಡಿ ಮಾಡಿರ್ಬೇಕಾದ್ರೆ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಅವ್ರಿಗೆ ಅಲ್ಲ ನಮಗೂ ಅಲ್ಲ ಅನ್ನಂಗೆ ಮಾಡ್ತಾರೆ ಅಂತ ಮಾಡಲ್ಲ ಬಿಡು. ಯಾರು ಏನೂ ಮಾಡಲ್ಲ. ದೊಡ್ಡ ಒಂದು ಬಿಲ್ಡಿಂಗ್ ಆಗ್ತೈತೆ, ಯಾರ್ದಂತ ಗೊತ್ತಿಲ್ಲ. ಇಲ್ಲಿವರೆಗೂ ನಾನು ಹೋಲ್ಸೇಲ್ ಅಂಗಡಿ ಮಾಡಿದಾಗಿಂದ ಇಲ್ಲಿವರೆಗೂ ಸಖತ್ತಾಗಿ ವ್ಯಾಪಾರ ಆಗಿತ್ತು ನಂದಂತೂ. ಎಲ್ಲ ನನ್ನ ಕಣ್ಮುಂದೆ ಎಲ್ಲ ಹೋಗ್ಬಿಟ್ರು. ಎಷ್ಟು ಜನ ಮಾಡಿದ್ರು ಗೊತ್ತಾ? ನೀವು ನೋಡ್ದಂಗೆ ಬಂಟಿ ಮಾಡ್ದ, ಎಷ್ಟು ಜನ ಮಾಡಿದ್ರು ಹೋಲ್ಸೇಲ್ ಅಂಗಡಿಗಳ್ನ. ಆದರೆ ನನ್ನ ಇದ್ರಿಗೆ ಯಾರು ಉದ್ಧಾರ ಆಗಲಿಲ್ಲ, ಯಾರ್ದೂ ಕೈ ಹಿಡಿಲಿಲ್ಲ. ಯಾರು ಮಾಡಿದ್ರೂ ಇಲ್ಲಿ ಆಗಲ್ಲ. ಇಲ್ಲಿಂದ ಈ ಏರಿಯಾಕ್ಕೇ ನಾನೇ ಹೋಲ್ಸೇಲ್ ಅಂಗಡಿಗೆ ರಾಜ ಇದ್ದಂಗೆ.
ಪ್ರತಿಯೊಬ್ಬರು ಇಲ್ಲೇ ಬರೋದು, ಇಲ್ಲೇ ತಗೊಂಡೋಗೋದು, ಎಲ್ಲ ಇಲ್ಲಿಂದಲೇ, ನನ್ನ ಅಂಗಡಿಯಿಂದಲೇ. ಮನೆಗೆ ತಗೊಂಡೋಗೋರಾಗಿರ್ಬೋದು, ಅಂಗಡಿಗೆ ತಗೊಂಡೋಗೋ ಅಂಥ ಐಟಮ್ಸ್ ಅಂಗಡಿಗೆ ತಗೊಂಡೋಗೋ ಅಂಥವ್ರಾಗಿರ್ಬೋದು, ಪ್ರತಿಯೊಬ್ಬರು ಇಲ್ಲೇ ಬರೋದು, ಇಲ್ಲೇ ತಗೊಂಡೋಗೋದು. ಪ್ರತಿಯೊಂದು ಎಲ್ಲ ಮನೆಗೆಲ್ಲ ಇಲ್ಲೇ ತಗೊಂತಾರೆ ನನ್ನ ಹತ್ರನೇ. ಎಲ್ಲ ಸಖತ್ತಾಗಿ ವ್ಯಾಪಾರ ಆಗುತ್ತೆ. ಮನೆಗೆಲ್ಲ ತಗೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಚೆನ್ನಾಗಾಗುತ್ತೆ, ಪರವಾಗಿಲ್ಲ. ನನಗೆ ಯಾವುದೇ ಎಲ್ಲ ಏನು ಇದಿಲ್ಲ. ಈಗ ಹೊಸ್ದಾಗಿ ಒಂದು ಬಿಲ್ಡಿಂಗ್ ಆಗ್ತೈತೆ, ಅದೇ ಯಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.